ನನ್ನ ಬ್ಯಾಕ್ ಸೈಡ್ ಅಲ್ಲಿ ನೋಡ್ತಿರೋ ಎಲ್ಲ ಪ್ರೀಮಿಯಂ ಸೋಫಾಸ್ ಅಲ್ಲಿ ನಿಮಗೆ 35 to 40% ಆಫ್ ನಡೀತಿದೆ. ತುಂಬಾ ದಿವಸ ಇರಲ್ಲ, ಜಸ್ಟ್ ಫಾರ್ ಎ ಲಿಮಿಟೆಡ್ ಟೈಮ್ ಮಾತ್ರನೇ. ಆದಷ್ಟು ಬೇಗ ಬಂದು ಇದನ್ನ ಗ್ರ್ಯಾಬ್ ಮಾಡ್ಕೊಳ್ಳಿ. ಬಜೆಟ್ ರೇಟಲ್ಲಿ ಪ್ರೀಮಿಯಂ ಸೋಫಾಸ್ನ ಸೆಲ್ ಮಾಡುವಂಥ ಒಂದು ಜಾಗ. ಸ್ಟಾರ್ಟ್ಸ್ ಫ್ರಮ್ 28,000 ಬಾಕ್ಲೆ. ಲಿಟ್ರಲಿ ನಾನು ಇವರ ವೆಬ್ಸೈಟ್ ಅಲ್ಲಿ ನೋಡಿ ಪರ್ಚೇಸ್ ಮಾಡಿದ್ರೆ ಈ ತರ ಸೋಫಾನೇ ಪರ್ಚೇಸ್ ಮಾಡ್ಬೇಕು ಅನ್ನೋ ಒಂದು ಡಿಸಿಷನ್ ಅಲ್ಲಿ ಬಂದ್ಬಿಟ್ಟೆ. ಅದು ಮಾತ್ರ ಅಲ್ಲ, ದೇ ಹ್ಯಾವ್ ಮೆನಿ ಮೋರ್ ವೆರೈಟೀಸ್ ಆಫ್ ಫ್ಯಾಬ್ರಿಕ್. 300+ ಫ್ಯಾಬ್ರಿಕ್ಸ್ ದೇ ಹ್ಯಾವ್. ಇದೇ ಸೀಟ್ರ್ ಡೆನ್ಸಿಟಿ, ಓಕೆನಾ, ಬೇಸ್ ಸೀಟ್ರು. ಆ್ಯಂಡ್ ಇದು ಬಂದು ಬ್ಯಾಕ್. ಇದೇ ನಿಮಗೆ ಲಾಂಜರ್ ಬರೋದು. ಸೊ ಈ ಲಾಂಜರಲ್ಲಿ ಆರಾಮಾಗಿ ನೀವು ಹಿಂಗೆ ಮಲ್ಕೋಬೋದು. ದಟ್ಸ್ ಇಟ್. ಸ್ಟೋರೇಜು ಸಿಗುತ್ತೆ, ವಿತೌಟ್ ಸ್ಟೋರೇಜು ಸಿಗುತ್ತೆ. ಸಿ ದೀಸ್ ವಿತ್ ಸ್ಟೋರೇಜ್. ಆ್ಯಂಡ್ ಜಸ್ಟ್ ಇದನ್ನು ಫುಲ್ ಬ್ಯಾಕ್ ಮಾಡಬೇಕಂದ್ರೆ ತುಂಬ ಈಸಿ. ಸೊ ಸ್ಮೂತ್ ಅಲ್ವಾ? ವಿತ್ 100% ಕಸ್ಟಮೈಸೇಷನ್ ಗುರುವೆ. ಇವರ ಮೇನ್ ಟ್ಯಾಗ್ಲೇನೆ ಅದೇ ಹಾಕಿರೋದು. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ಅವರು ಕಸ್ಟಮೈಸ್ ಮಾಡ್ಕೊಡ್ತಾರೆ. ಹೆಲೋ ಅಂತ ಮಸ್ಜಿ ಶರೀಫ್ ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಇವತ್ತು ಎಕ್ಸೈಟ್ ಆಗಿದ್ದೀನಪ್ಪ. ಏನಂತ ಕೇಳಿದ್ರೆ, ನಮ್ಮ ಆಡಿಯನ್ಸ್ ನಿಮಗೆ ಒಂದು ಸೋಫಾನ ಹೇಗೆ ಬೈ ಮಾಡೋದು. ಈಗ ಒಂದು ಜನರಲ್ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೋಗೋಣ. ಸ್ವಲ್ಪ ಜಾಸ್ತಿ ಆಗೋಯ್ತು. ಈಗ ನೀವು ಒಂದು ಸೋಫಾನ ಬೈ ಮಾಡೋಕೆ ಹೋಗ್ತೀರಾ. ಸೊ ಅದರ ಕಾನ್ಫಿಗರೇಷನ್ ಇಂದ ಹಿಡಿದು ಅದರ ಫ್ಯಾಬ್ರಿಕ್, ಅದರ ಕ್ವಾಲಿಟಿ ಎಲ್ಲ ನೋಡ್ತಿರಲ್ವಾ. ಸೊ ಅದೇ ರೀತಿ ಒಂದು ಸ್ಪಾಟಿಗೆ ಬಂದಿದ್ದೀನಿ, ಸೋಫೆನ್ಸಿ ಅಂತ. ಸೊ ಇದು ಬಂದು ನಮ್ಮ ಬೆಂಗಳೂರು ಕೊಡತಿ ಸರ್ಜಾಪುರ ರೋಡಲ್ಲಿ ಲೊಕೇಟ್ ಆಗಿದೆ. ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಬಜೆಟ್ ರೇಟಲ್ಲಿ ಪ್ರೀಮಿಯಂ ಸೋಫಾಸ್ನ ಸೆಲ್ ಮಾಡುವಂಥ ಒಂದು ಜಾಗ ಸೋಫೆನ್ಸಿ. ಸೊ ಇವ್ರದ್ದು ಪ್ರೊಫೈಲ್ ಎಲ್ಲ ನೋಡಿದೆ. ಪ್ರೊಫೈಲ್ ನೋಡಿದಾಗ ದೇ ಹ್ಯಾವ್ ವೇರಿಯನ್ಸ್ ಆಫ್ ಸೋಫಾಸ್ ವಿತ್ ಪ್ರೀಮಿಯಂ ಲುಕ್ ಮಾತ್ರ ಅಲ್ಲ, ಪ್ರೀಮಿಯಂ ಕ್ವಾಲಿಟಿಯಲ್ಲಿ. ಸೊ ದ ಮಾರಲ್ ಆಫ್ ದಿ ವಿಡಿಯೋ ಈಸ್ ಹೌ ಟು ಬೈ ಎ ಸೋಫಾ. ಅದನ್ನು ನಾನು ಗೈಡ್ ಮಾಡ್ತೀನಿ. ಸೊ ಒಳಗೆ ಹೋಗೋಣ, ಒಂದೊಂದಾಗಿ ತೋರಿಸ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಿಸ್ ವಿಡಿಯೋ ಇಸ್ ಡೆಡಿಕೇಟೆಡ್ ಟು ಪ್ರೀಮಿಯಂ ಕೈಂಡ್ ಆಫ್ ಸೋಫಾಸ್ ನೋಡ್ತಿರಲ್ಲ ಬಜೆಟ್ ರೇಟಲ್ಲಿ ಅವರಿಗೆ. ಸೊ ಒಳಗೆ ಬಂದಿದ ತಕ್ಷಣವೇ ನನ್ನ ಬ್ಯಾಕ್ ಸೈಡ್ ಅಲ್ಲಿ ನೋಡ್ತಿರ್ಬೋದು ನೀವು, ವೇರಿಯನ್ಸ್ ಆಫ್ ಸೋಫಾಸ್ ಇದೆ ಗುರುವೆ. ಒಂದೊಂದು ಲುಕ್ ಪ್ರೀಮಿಯಂ ಆಗೈತೆ. ಇಲ್ಲಿ ಜಸ್ಟ್ 10 ಮಾಡಲ್ ಸಿಕ್ಕಿರೋದು. ಇವರ ವೆಬ್ಸೈಟ್ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ. ವೆರೈಟೀಸ್ ಆಫ್ ಮಾಡಲ್ಸ್ ಇದೆ. ಅಂಡ್ ಅಟ್ ದಿ ಸೇಮ್ ಟೈಮ್ ನಿಮಗೆ ಲುಕ್ಸ್, ಸೊ ನಿಮಗೆ ಹೇಗೆ ಬೇಕೋ ಆ ತರ ಕಸ್ಟಮೈಸ್ ಮಾಡ್ಕೊಡ್ತಾರೆ. ಒಂದೊಂದು ಸೋಫಾ ಸ್ಟಾರ್ಟಿಂಗ್ ಇಂದ ತೋರಿಸ್ತೀನಿ. ಇಲ್ಲಿ ನಮಗೆ ಒಂದು 10 ಮಾಡಲ್ಸ್ ಇದೆಯಾ, 10 ಮಾಡಲ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದೊಂದು ಸೋಫಾಲು ಕುತ್ಕೊಂಡು ಅದರ ಎಕ್ಸ್ಪೀರಿಯನ್ಸ್ ತಗೋಬೇಕಂತಿದ್ದೀನಿ. ಅಂಡ್ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡ್ಬಿಡ್ತೀನಿ, ಇವ್ರ ಹತ್ರ ಬಂದು ಸೋಫಾ ಕಮ್ ಬೆಡ್, ಲಾಂಜರ್ಸ್ ಮತ್ತೆ ಬೆಡ್ ಬ್ಯಾಕ್ ಅಂಡ್ ಎಕ್ಸೆಟ್ರಾ ಈ ತರ ವೇರಿಯನ್ಸ್ ಆಫ್ ಪ್ರಾಡಕ್ಟ್ಸ್ ಬಂದು ಇವರು ನಿಮಗೆ ಸೆಲ್ ಮಾಡ್ತಾರೆ ವಿತ್ 100% ಕಸ್ಟಮೈಸೇಷನ್ ಗುರುವೆ. ಇವರ ಮೇನ್ ಟ್ಯಾಗ್ಲೇನೆ ಅದೇ ಹಾಕಿರೋದು. ಸೊ ನಿಮಗೆ ಯಾವ ತರ ಬೇಕೋ ಆ ತರ ಅವರು ಕಸ್ಟಮೈಸ್ ಮಾಡ್ಕೊಡ್ತಾರೆ. ಸೊ ಈಗ ಒಂದೊಂದಾಗಿ ನೋಡೋಣವಾ. ಸೊ ಇದೇ ಸೋಫಾ ನಿಮಗೆ ಹೇಳಿದ್ ನಾನು, ಸ್ಟಾರ್ಟ್ಸ್ ಫ್ರಮ್ 28,000 ಗುರುವೆ. ಓಕೆನಾ, ಜಸ್ಟ್ ಕುಂತು ನೋಡೋಣ. ಫ್ಯಾಬ್ರಿಕ್ ಸಾಕಾಗೈತೆ ಗುರು. ಇದು ಲುಕ್ಕು, ಫೀಲು ಎಲ್ಲ ನಿಮ್ಗೆ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಕುಷನ್ನು ವೈಟ್ ಗುಡ್. ಆ್ಯಕ್ಚುಲಾಗಿ ಈ ಡೆನ್ಸಿಟಿ ನೋಡ್ತಿದ್ರಲ್ಲ ಹಿಂದೆ ಬ್ಯಾಕು, ಇದಕ್ಕೆ ಬಂದು ಅವರು 32 ಡೆನ್ಸಿಟಿ ಯೂಸ್ ಮಾಡೋದು. ಆ ಫೋಮು ಬೇಸ್ ಸೀಟರ್ ಇದೆಯಲ್ಲ, ಸೊ ಅದು ಬಂದು 40 ಡೆನ್ಸಿಟಿ ಫೋಮ್ನ ಯೂಸ್ ಮಾಡ್ತಾರೆ. 3 ಸೀಟರ್ ವಿತ್ ಲಾಂಜರು ಐತೆ. ಇದು ನೋಡಿ, ಏನು ಇದು ಕುತ್ಕೊಂಡಿದ ತಕ್ಷಣ ಹಂಗೆ ಒಳಗೋಯ್ತು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಗೊತ್ತಾ, ಇದರ ಸ್ಪೆಷಾಲಿಟಿ, ಆ ಕಾರ್ನರ್ ಸ್ಪೇಸ್ ಇರುತ್ತಲ್ಲ, ಸೊ ಅದಕ್ಕೆ ಪರ್ಫೆಕ್ಟಾಗಿ ಆ್ಯಪ್ಟ್ ಆಗಬೇಕು. ಸೊ ಆ ಥರ ಸೋಫಾಸ್ ನಿಮಗೆ ನೀವು ಪ್ರಿಯಾರಿಟಿ ಮೈಂಡ್ ಇಟ್ಟಿರ್ತೀರ. ಯಾವಾಗ ಸ್ಟಾರ್ಟಿಂಗ್ ಮನೆ ಕನ್ಸ್ಟ್ರಕ್ಟ್ ಮಾಡೋದಾಗಿರಲಿ, ಅಥವಾ ಲೈಕ್ ಒಂದು ಮನೆಗೆ ಹೋಗಿರ್ತೀರ, ಸೊ ಆ ಮನೇಲಿ ನಿಮಗೆ ಸೋಫಾಸ್ ಬೇಕಾಗಿರುತ್ತೆ. ಸೊ ಅವೆಲ್ಲ ಬಂದು ಇವರು ನಿಮಗೆ ಪ್ರಿಯಾರಿಟಿ ಆಗಿ ಮಾಡಿಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಆ ಫ್ಲೋರ್ ಪ್ರಿಂಟ್ ಇರುತ್ತಲ್ಲ, ಸೊ ಅದು ತಗೊಬಂದು ಕೊಟ್ಟರೆ ಇಷ್ಟೇ ಸೈಜಲ್ಲಿ ಬೇಕು, ಇಷ್ಟೇ ಮೆಜರ್ಮೆಂಟಲ್ಲಿ ಬೇಕು ಅನ್ನೋದು ನೀವು ಆರಾಮಾಗಿ ಇವರಿಗೆ ಆನ್ ಪ್ರಿಯರ್ ಹೇಳ್ಬಿಡ್ಬೋದು. ಸೊ ದಟ್ ನಿಮಗೆ ಕರೆಕ್ಟಾಗಿ ಜಾಸ್ತಿ ಸ್ಪೇಸು ವೇಸ್ಟ್ ಆಗಲ್ಲ, ಅಥವಾ ಲೈಕ್ ದೊಡ್ಡದಿದ್ರೆ ಸ್ಪೇಸ್ ಕಮ್ಮಿನೂ ಆಗಲ್ಲ. ಸೊ ಆ ಥರ ನಿಮಗೆ ಸೋಫಾನ ಮ್ಯಾನುಫ್ಯಾಕ್ಚರ್ ಮಾಡಿ ನಿಮಗೆ ನಿಮ್ಮ ಪ್ರಿಯಾರಿಟಿ, ನಿಮ್ಮ ಕಸ್ಟಮೈಸೇಷನ್ ಹೇಗೆ ಬೇಕೋ ಕೊಡ್ತಾರೆ. ಈಗ ಈ ಲಾಂಜರ್ ಬಂದು ಈ ಕಡೆ ಐತೆ. ಅಕಸ್ಮಾತ್ ನಿಮ್ಮ ಮನೆ, ನಿಮ್ಮ ಹಾಲಿಗೆ ಹೇಗೆ ಬೇಕೋ ಆ ಥರ ಇದನ್ನು ಟೋಟಲಿ ಬೇರೆ ಸೈಡು ಇವರು ಮಾಡಿಕೊಡ್ತಾರೆ. ಸೊ ಆ ಒಂದು ಆ ಫೆಸಿಲಿಟಿ ಬಂದು ನಿಮಗೆ ಸೋಫೆನ್ಸಿಯಲ್ಲಿ ಐತೆ. ಅದು ನನಗೆ ಭಾಳ ಇಷ್ಟ ಆಯಿತು. ಆ್ಯಂಡ್ ವಿ ಹ್ಯಾವ್ 3 ಸೀಟರ್ ಪ್ಲಸ್ 2 ಸೀಟರ್. ಅಲ್ಲೋಗಿ ನೋಡೋಣ. ಕುಷನ್ ನೋಡಿ, ಎಲ್ಲನೂ ಡಿಫರ್ ಆಗುತ್ತೆ. ಆ್ಯಕ್ಚುಲಿ ಅದರಲ್ಲಿ ಕುಂತಾಗ ಒಳಗೋದೆ, ಸೊ ಅದರ ಕುಷನ್ ಮೆಟೀರಿಯಲ್ ಡಿಫ್ರೆಂಟು. ನನಗೆ ಅದನ್ನು ತೋರಿಸ್ಬೋದು. ಅದಿದೆಯಲ್ಲ, ಸೊ ಅದು ಬಂದು ನಿಮಗೆ ವೆಲ್ವೆಟ್ ಕೈಂಡ್ ಆಫ್ ಮೆಟೀರಿಯಲ್. ಅದು ಅದರ ಲುಕ್ ಆ್ಯಂಡ್ ಫೀಲ್ ನಿಮಗೆ ಡಿಫ್ರೆಂಟ್ ಆಗಿರುತ್ತೆ. ಫ್ಯಾಬ್ರಿಕ್ ಅದರಲ್ಲೂ ಚೇಂಜ್ ಮಾಡ್ಬೋದು, ಕಲರ್ ಚೇಂಜ್ ಮಾಡ್ಬೋದು, ಯಾವ ಥರ ಕಲರ್ ಬೇಕೋ ಕಲರ್ ತೊಗೋಬೋದು. ಫ್ಯಾಬ್ರಿಕ್ ಐತೆ ಇವ್ರ ಹತ್ರ ನಿಮಗೆ 300+ ಫ್ಯಾಬ್ರಿಕ್ ವೇರಿಯಂಟ್ಸ್ ಇದೆ. ಸೊ ಆ ಫ್ಯಾಬ್ರಿಕ್ ವೇರಿಯಂಟ್ಸ್ ನಿಮಗೆ 300 ತೋರ್ಸೋಕ್ಕಾಗಲ್ಲ. ಇವ್ರ ಹತ್ರ ಒಂದಷ್ಟು ಸ್ಟ್ಯಾಂಡರ್ಡ್ಸ್ ಇದೆ, ಓಕೆನಾ. ಲೈಕ್ ಲೈವ್ ಡೆಮೋ ಥರ ಇಕ್ಕವ್ರೆ, ಅದನ್ನು ತೋರಿಸ್ತೀನಿ. ಆ್ಯಂಡ್ ಇನ್ನೂ ಆನ್ಲೈನಲ್ಲಿ ಬೇಕಾದರೆ ನಿಮಗೆ ಮೋರ್ ವೇರಿಯಂಟ್ಸ್ ಆಫ್ ಮಾಡಲ್ಸ್ ಇದೆ. ಅದನ್ನು ನೀವು ಆನ್ಲೈನ್ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಸ್ ಸಮಥಿಂಗ್ ಲುಕ್ ಲೈಕ್ ಲೆದರ್ ಥರ ಅನಿಸುತ್ತೆ. ರೆಕ್ಸಿನ್ ಮೆಟೀರಿಯಲ್ ಸಮಥಿಂಗ್ ಅಂತಿರಲ್ಲ, ಸೊ ಆ ಥರ ಒಂದು ಮೆಟೀರಿಯಲೇ. ಇಟ್ ಹ್ಯಾಸ್ ಒಂದು ಪ್ರೀಮಿಯಂ ಫೀಲ್. ಜಸ್ಟ್ ಇಮ್ಯಾಜಿನ್ ಇದನ್ನು ನೀವು ನಿಮ್ಮ ಲಿವಿಂಗ್ ಸ್ಪೇಸಲ್ಲಿ ಕರೆಕ್ಟಾಗಿ 3+2ನ ಸೆಟ್ ಮಾಡಿದ್ರೆ ಹೇಗಿರುತ್ತೆ ಆ ಪ್ರೀಮಿಯಂ ಲುಕ್ಕು. ನಾಟ್ ಓನ್ಲಿ ಲುಕ್ ಗುರುವೆ, ಭಾರ ನೋಡಿದ್ರಾ,
ಬರ ಐತೆ. ನೆಕ್ಸ್ಟ್ ಬಂದು ಈ ಮೆಟೀರಿಯಲ್ ನೋಡಿ, ವಾವ್, ಇದು ಬಂದು ಸಾಫ್ಟ್ ಕರ್ವ್ಸು ವಿತ್ ಅ ಪ್ರೀಮಿಯಮ್ ಲುಕ್ ಆ್ಯಂಡ್ ಪ್ರೀಮಿಯಮ್ ಮೆಟೀರಿಯಲ್. ಸೊ ಇದು ಬಂದು ಭಾಳ ಇಷ್ಟ ಆಯಿತು. ಆ್ಯಂಡ್ ದಿ ಪ್ರೈಸಸ್ ಆ್ಯಂಡ್ ಆಲ್ ಡಿಫರ್ಸ್. ಎಲ್ಲಿ ಗೊತ್ತಾ, ಈಗ ನಾನು ಆ ವೆಲ್ವೆಟ್ ತೋರಿಸೋದಲ್ಲ, ಅದು ಬಂದು 28,000 ಸ್ಟಾರ್ಟಿಂಗ್ ಪ್ರೈಸು. ಅದು ಜಸ್ಟ್ 2 ಸೀಟ್ರು, ಅದರಲ್ಲೇ 3+2 ಐತೆ. ಡಿಪೆಂಡ್ಸ್ ಅಪಾನ್ ಸೈಜು, ಕಂಫರ್ಟ್, ಅಟ್ ದಿ ಸೇಮ್ ಟೈಮ್ ಮೆಟೀರಿಯಲ್. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಈ ಮೆಟೀರಿಯಲ್ ಬೇಡ, ನನಗೆ ಇನ್ನೂ ಸ್ವಲ್ಪ ಪ್ರೀಮಿಯಮ್ ಬೇಕಂತಂದ್ರೂ ಹಾಕೋಬೋದು, ಬಟ್ ಅದರ ಕಾಸ್ಟ್ ಬಂದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಅಲ್ಲಿ. ಸೊ ಇವ್ರ ಹತ್ರ ಸಿಗೋ ಮೆಟೀರಿಯಲ್ ಕಾಸ್ಟ್ ಇಸ್ ಡಿಫ್ರೆಂಟ್. ಆ್ಯಂಡ್ ನೀವು ಸ್ವಲ್ಪ ಇನ್ನೂ ಜಾಸ್ತಿ ಪ್ರೀಮಿಯಂ ಲುಕ್ ನೋಡ್ತಿದ್ರೆ ದೇ ವಿಲ್ ಡೂ ದಟ್ ಆಲ್ಸೋ. ಅದು ಸಹ ನಿಮಗೆ ಕಸ್ಟಮೈಸೇಷನ್ ಸಿಗುತ್ತೆ. ದಿಸ್ ದಿ ಮೇನ್ USP ಇನ್ ಸೊಫೆನ್ಸಿ. ನೆಕ್ಸ್ಟ್ ಬಂದು ಬಾಕ್ಲೆ. ಲಿಟ್ರಲಿ ನಾನು ಇವರ ವೆಬ್ಸೈಟಲ್ಲಿ ಇದನ್ನು ನೋಡಿ ಆನ್ ಫ್ಯೂಚರಲ್ಲಿ ಪರ್ಚೇಸ್ ಮಾಡಿದ್ರೆ ಈ ಥರ ಸೋಫಾನೇ ಪರ್ಚೇಸ್ ಮಾಡಬೇಕು ಅನ್ನೋ ಒಂದು ಡಿಸಿಷನಲ್ಲಿ ಬಂದುಬಿಟ್ಟೆ. ರೀಸನ್ ಈಸ್ ಈ ಮೆಟೀರಿಯಲ್ ಗುರುವೆ. ಇದನ್ನು ಒಂದು ಬಾಕ್ಲೆ ಸೋಫಾ ಸಮಥಿಂಗ್ ಅಂತ ಕರೀತಾರೆ. ಐ ಡೋಂಟ್ ನೋ ವೆದರ್ ಐ ಆಮ್ ಜಸ್ಟ್ ಪ್ರೊನೌನ್ಸಿಂಗ್ ಕರೆಕ್ಟ್ ಆರ್ ನಾಟ್, ಜಸ್ಟ್ ಕರೆಕ್ಟ್ ಮೀ ಇನ್ ಕಮೆಂಟ್ಸ್. ಮೆಟೀರಿಯಲ್ ಬಂದು ನಿಮಗೆ ಸೇಮ್ ಆ್ಯಸ್ ಉಲ್ಲನ್ ಇರುತ್ತಲ್ಲ, ಸೊ ಅದೇ ರೀತಿ ಒಂದು ಟೆಕ್ಸ್ಚರ್ ಆ್ಯಂಡ್ ಅದೇ ರೀತಿ ಒಂದು ಫೀಲ್ ಇರುತ್ತೆ. ಲಿಟ್ರಲಿ ಇಟ್ಸ್ ಸೋ ಕಂಫರ್ಟ್ ಆ್ಯಂಡ್ ಸೋ ಸಾಫ್ಟ್ ಗುರುವೆ ಕುತ್ಕೊಳ್ಳೋಕ್ಕೆ. ಆ್ಯಂಡ್ ದಿ ಬ್ಯಾಕ್ ಸ್ಪೇಸ್ ಇರಲಿ, ಎವ್ರಿಥಿಂಗ್ ಈಸ್ ಬೇರೆ ಲೆವೆಲ್. ಈಚ್ ಆ್ಯಂಡ್ ಎವ್ರಿ ಸೋಫಾಸ್ ಹ್ಯಾಸ್ ಇಟ್ಸ್ ಓನ್ ಫೀಚರ್ಸ್, ಇಟ್ಸ್ ಓನ್ ಡಿಸೈನ್ಸ್. ಓಕೆನಾ, ಯಾವ ಥರ ಬೇಕೋ ಆ ಥರ ನೀವು ಡಿಸೈನ್ಸ್ ಕಂಫರ್ಟ್ ಮಾಡ್ಕೋಬಹುದು. ಅದೊಂದೇ ನನಗಿಲ್ಲಿ ಇಷ್ಟ ಆಗಿದ್ದು. ನಿಮಗೆ ನಾನು ಎಷ್ಟೊತ್ತು ಹೇಳಿದ್ರು ಸಾಕಾಗಲ್ಲ ಈ ಒಂದು ವಿಡಿಯೋಲಿ, ಬಿಕಾಸ್ ಅವರ ಟ್ಯಾಗ್ಲೈನಲ್ಲಿ 100% ಕಸ್ಟಮೈಸೇಷನ್ ಇರುತ್ತಲ್ಲ. ನಾನು ಅವರಿಗೆ ತುಂಬ ಪ್ರಶ್ನೆ ಕೇಳಿದೆ, ಸರ್ ವಿಡಿಯೋಲ್ಲೂ ಬಂದು ಮಾತಾಡ್ತೀರಾ ಅಂತ ಕೇಳಿದೆ, ಬಟ್ ಅವ್ರು ಬಂದು ಸ್ವಲ್ಪ ಕ್ಯಾಮ್ರಾ ಶೈ, ಆದ್ದರಿಂದ ಆ ಪಾಯಿಂಟ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯು ಕ್ಯಾನ್ ಜಸ್ಟ್ ಚೆಕ್ ಔಟ್ ದೇರ್ ವೆಬ್ಸೈಟ್ಸ್ ಆಲ್ಸೋ ಆ್ಯಂಡ್ ದಿ ಗೂಗಲ್ ರಿವ್ಯೂಸ್ ಆಲ್ಸೋ. ಓಕೆನಾ, ದೇ ಹ್ಯಾವ್ ಜೆನ್ಯೂನ್ ಗೂಗಲ್ ರಿವ್ಯೂಸ್. ಜನರಲ್ ಆಗಿ ನನ್ನ ಮೈಂಡ್ಸೆಟ್ ಅಥವಾ ನಿಮ್ಮ ಮೈಂಡ್ಸೆಟ್ ಹೇಗಿರುತ್ತೆ ಸೋಫಾಸ್ ಬೈ ಮಾಡೋ ಟೈಮಲ್ಲಿ. ಓಕೆ, ಈಗ ನೀವು ಒಂದು ಸ್ಟೋರಿಗೆ ಹೋಗ್ತೀರಾ, ಅಲ್ಲಿ ಸೋಫಾ ನೋಡ್ತೀರಾ, ಸೇಮ್ ಮೆಟೀರಿಯಲ್ಲೇ ಫ್ಯಾಬ್ರಿಕ್ ಲೈಕ್ ಔಟ್ ಸ್ಟ್ರಕ್ಚರಿಂದ ನೋಡೋಕ್ಕೆ ಫ್ಯಾಬ್ರಿಕ್ಕು ಸೇಮ್ ಫ್ಯಾಬ್ರಿಕ್ ಮಾಡ್ಕೊಟ್ಬಿಡ್ತಾರೆ. ಆದರೆ ಒಳಗೆ ದ ಮೆಟೀರಿಯಲ್ ಹೋಗುತ್ತಲ್ಲ, ಸೊ ಅದು ಬಂದು ಡಿಫರ್ ಆಗುತ್ತೆ. ಈಗ ಇದೇ ಸೋಫಾನ ನಿಮಗೆ ಬೇರೆ ಕಡೆ ಹೋದರೆ ಕಡಿಮೆಗೆ ಸಿಗಬಹುದು, ಬಟ್ ದ ಪಾಯಿಂಟ್ ಟು ಬಿ ನೋಟೆಡ್ ಈಸ್ ಒಳಗೆ ಏನು ಯೂಸ್ ಆಗ್ತಿದೆ, ಎಷ್ಟು ಡೆನ್ಸಿಟಿ ಆಫ್ ಫೋಮ್ ಅವ್ರು ಯೂಸ್ ಮಾಡ್ತಿದ್ದಾರೆ, ಸೊ ಅವೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ದಟ್ ಈಸ್ ದಿ ಮೇನ್ ರೀಸನ್. ಇವ್ರು ಬಂದು ಥರ್ಡ್ ಹ್ಯಾಂಡ್ ಏನು ಇನ್ಕ್ಲೂಡ್ ಆಗಲ್ಲ. ಫ್ರಮ್ ದೇರ್ ಯೂನಿಟ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಅಲ್ಲಿಂದ ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರ್ ಆಗಿ ಈ ಸ್ಟೋರಿಗೆ ಬಂದು ಇವರು ಇಲ್ಲಿ ಸೆಲ್ ಮಾಡ್ತಾರೆ. ಆ್ಯಂಡ್ ಒನ್ ಮೋರ್ ಪಾಯಿಂಟ್, ಇಲ್ಲಿ ನೀವು ಬಂದು ವಿಸಿಟ್ ಮಾಡಬೇಕಂತಂದರೆ ಅಪಾಯಿಂಟ್ಮೆಂಟ್ ಇದೆ. ಓಕೆನಾ, ಸೊ ಬುಕ್ ಮಾಡಿಬಿಟ್ಟು ನೀವು ಬಂದು ಆರಾಮಾಗಿ ವಿಸಿಟ್ ಮಾಡ್ಬೋದು. ಜಸ್ಟ್ ಶೋ ದಿ ಗ್ಲಾನ್ಸ್ ದೇರ್. ಅದು ನೋಡಿ, ಅದು ಬಂದು ಕಂಪ್ಲೀಟಾಗಿ ಕರ್ವಲ್ಲಿ 4 ಸೀಟ್ ಇರೋದು. ನನ್ನ ಬ್ಯಾಕ್ ಸೈಡಲ್ಲಿ ಬಂದು ಸೋಫಾ ಕಮ್ ಲಾಂಜರ್ ಐತೆ, ಆ್ಯಂಡ್ ಆ ಕಡೆ ಬಂದು ಬೆಡ್ ಕಮ್ ಸೋಫಾ ಐತೆ. ಅದು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಬೆಡ್ ಕಮ್ ಸೋಫಾ ಅಂತ. ಲಿಟ್ರಲಿ ಐ ಆಮ್ ಜಸ್ಟ್ ಎಂಜಾಯಿಂಗ್ ದಿ ಸ್ಪೇಸ್. ಸೊ ನೀವು ಬಂದರೆ ಖಂಡಿತ ಎಂಜಾಯ್ ಮಾಡ್ತೀರಾ. ಇನ್ನೊಂದು ಪ್ರಶ್ನೆ ನಿಮ್ಮಲ್ಲಿ ಉಂಟಾಗುತ್ತೆ, ಬ್ರೋ ಎಲ್ಲ ಸರಿ ಬ್ರೋ, ನೀನು ಬಜೆಟ್ ಅಂತಿದೆಯಾ, ಸ್ಟಾರ್ಟಿಂಗ್ ಪ್ರೈಸು 28,000 ತೋರಿಸ್ತಿದೆಯಲ್ಲ ಬ್ರೋ, ಅದು ಹೇಗೆ ಬ್ರೋ, ಅದು ಬಜೆಟಾ, ಇನ್ನು ಕಡಿಮೆ ಎಲ್ಲ ಸಿಗುತ್ತಲ್ಲ ಬ್ರೋ, 10,000 15,000 ಅಂತ ನೀವು ಕೇಳ್ತಿರ್ಬೋದು. ಬಟ್ ದಟ್ ಈಸ್ ದಿ ಮೇನ್ ಪಾಯಿಂಟ್. ಅಲ್ಲೇ ನಿಮಗೆ ಅದರಲ್ಲೇ ಉತ್ತರ ಐತೆ. ಲೋಗೋ ಕ್ವಾಲಿಟಿ ಆಫ್ ಫೋಮ್ ಇದೆಯಲ್ಲ, ನಿಮಗೆ ಬೇರೆ ಕಡೆ ಸಿಗಲ್ಲ. ದಿಸ್ ಈಸ್ 100% ಶ್ಯೂರ್. ನೀವು ಇಲ್ಲಿ ಬಂದಾಗ ಅವ್ರ ಹತ್ರ ಡೈರೆಕ್ಟಾಗಿ ಕೇಳಿ. ಆ್ಯಂಡ್ ನಿಮಗೆ ಯಾವ ಥರ ಫ್ಯಾಬ್ರಿಕ್ ಹೋಗುತ್ತೆ ಅನ್ನೋದು ನಿಮಗೆ ಈಗ ಲೈವ್ ತೋರಿಸ್ಬೇಕಲ್ಲ, ಜಸ್ಟ್ ನಾನು ಫ್ಯಾಬ್ರಿಕ್ ಅಂತ ಇದ್ದೀನಿ. ಐ ವಿಲ್ ಶೋ ದಿ ಫ್ಯಾಬ್ರಿಕ್ ಆಲ್ಸೋ. ಬನ್ನಿ, ಇಲ್ಲಿ ಯೂಸ್ ಮಾಡಿರೋ ಮೋಸ್ಟ್ ಆಫ್ ಫ್ಯಾಬ್ರಿಕ್ ವೆರೈಟೀಸ್ ಏನಿದೆಯಲ್ಲ, ಸೊ ಅದನ್ನು ಡಿಸ್ಪ್ಲೇ ಮಾಡಿಕ್ಕಿದ್ದೀನಿ. ಜಸ್ಟ್ ಹ್ಯಾವ್ ಎ ಲುಕ್. ಇದು ಜಸ್ಟು ಝೂಮ್ ಬನ್ನಿ, ಹಾಗೆ CM ಜಸ್ಟು ಆ ಲುಕ್ಕು ಒಟ್ಟಿಗೆ ಫೀಲು, ಇಟ್ ಗಿವ್ಸ್ ನಿಮಗೆ ಪ್ರೀಮಿಯಂ ಲುಕ್. ಅಟ್ ದಿ ಸೇಮ್ ಟೈಮ್ ವೆರಿ ಸಾಫ್ಟ್ ಗುರು. ಆ ಫೀಲ್ ಮಾಡೋ ಟೈಮಲ್ಲಿ ಆ ವೆಲ್ವೆಟ್ ನೀವು ನೋಡಿರ್ತೀರಲ್ಲ ಸೋಫಾ, ಅದೇ ಥರ ಸೇಮ್ ಕೈಂಡ್ ಆಫ್ ಮೆಟೀರಿಯಲ್. ಈ ಕಲರ್ ಬಂದು ಹಲವಾರು ಕಲರ್ಸ್ ಇದೆ, ಜಸ್ಟ್ ಫಾರ್ ಡಿಸ್ಪ್ಲೇ ಸಿಂಗಲ್ ಕಲರು ಇಕ್ಕಿರೋದವರು. ಸೊ ಇದೈತೆ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಇನ್ನೊಂದು ಮೆಟೀರಿಯಲು, ಇದು ಪ್ಯೂರ್ ಸಾಫ್ಟ್ ಅಂತೀವಲ್ಲ, ಅಂದರೆ ಮುಟ್ಟಿದ್ರೇ ಆ ಮಲ್ಲಿಗೆ ಹೂವು ಅದರಷ್ಟು ಸಾಫ್ಟು. ನೆಕ್ಸ್ಟ್ ಬಂದು ಈ ಬಾಕ್ಲೆ ಸೋಫಾ ನೋಡ್ತಿದ್ರಲ್ಲ, ಸೊ ಅದರಲ್ಲಿ ಯೂಸ್ ಮಾಡಿರೋ ಸೇಮ್ ಫ್ಯಾಬ್ರಿಕ್. ಸೊ ಫಸ್ಟ್ ಅವ್ರ ಹತ್ರ ಕೇಳಿದೆ, ಏನು ಸರ್ ಇದು ಉಲ್ಲನ ಅಂತ. ಅಲ್ಲ, ಉಲ್ಲನ್ ಥರ ಕೈಂಡ್ ಆಫ್ ಟೆಕ್ಸ್ಚರಲ್ಲಿ ಇರುತ್ತೆ, ರೆಪ್ಲಿಕಾ ಅಂತ ಹೇಳ್ಬೋದು ನಾವು. ನಾನು ಫಸ್ಟ್ ನೋಡಿದ ತಕ್ಷಣ ಈ ಮೆಟೀರಿಯಲ್ ಏನಾ ಅಂತ ಅಂದ್ಕೊಂಡೆ. ಇದರಲ್ಲಿ ನೀವು ಬೇರೆ ಲೈಕ್ ಸೋಫಾಸ್ ಆ ಸ್ಟ್ರಕ್ಚರ್ ಇರಲಿ, ಆ ಸೈಜು, ಆ ಫಾರ್ಮೆಟ್ ಎಲ್ಲ, ಆ ಕಂಫರ್ಟ್ ಎಲ್ಲ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಫೀಲು ನೀವು ಕುತ್ಕೊಳ್ಳೋ ಟೈಮಲ್ಲಿ ಆ ಫೀಲ್ ಬಂದು ಚೆನ್ನಾಗಿರುತ್ತೆ. ಆ್ಯಂಡ್ ದಿಸ್ ಈಸ್ ಲೈಕ್ ನಾಟ್ ಓನ್ಲಿ ದಿ ಫ್ಯಾಬ್ರಿಕ್ ದೇ ಹ್ಯಾವ್ ವೆರೈಟೀಸ್ ಆಫ್ ಫ್ಯಾಬ್ರಿಕ್. ಅದು ಮಾತ್ರ ಅಲ್ಲ, ದೇ ಹ್ಯಾವ್ ಮೆನಿ ಮೋರ್ ವೆರೈಟೀಸ್ ಆಫ್ ಫ್ಯಾಬ್ರಿಕ್ ಗುರುವೆ. ಸಿ ದಿಸ್ ಆ್ಯಂಡ್ ಆಲ್ ಕಲರ್ಸ್ ಅಟ್ ದಿ ಸೇಮ್ ಟೈಮ್ ಫ್ಯಾಬ್ರಿಕ್ ದೇ ಹ್ಯಾವ್. ಇದು ತುಂಬ ಕಡಿಮೆನೇ. ಇನ್ನು ಅವರ ವೆಬ್ಸೈಟ್ಸಲ್ಲಿ ಹಲವಾರು ಸೋಫಾಸ್ ಇದೆ, ಹಲವಾರು ಫ್ಯಾಬ್ರಿಕ್ ಮೆಟೀರಿಯಲ್ಸ್ ಇದೆ. ವಿ ಕಾಂಟ್ ಶೋ 300+, 300+ ಫ್ಯಾಬ್ರಿಕ್ಸ್ ದೇ ಹ್ಯಾವ್. ಸೊ ಅಷ್ಟನ್ನೆಲ್ಲ ಶೋ ಮಾಡಿದ್ರೆ ದಿಸ್ ವಿಡಿಯೋ ವಿಲ್ ಬಿ ಲೈಕ್ ಎ ಮೂವಿ ಫಾರ್ ಯು ಗೈಸ್ ಅಲ್ವಾ. 2.5 hour ಮೂವಿ ಆಗೋಗ್ಬಿಡುತ್ತೆ. ದೀಸ್ ಕೈಂಡ್ ಆಫ್ ಮೆಟೀರಿಯಲ್ಸ್ ಎಲ್ಲ ಅವ್ರ ಹತ್ರ ಸಿಗುತ್ತೆ ಅನ್ನೋ ಒಂದು ಜಸ್ಟ್ ಒಂದು ಗ್ಲಿಮ್ಸ್ ಮಾತ್ರ ನಾನು ತೋರಿಸ್ತಿದ್ದೀನಿ. ವಾಟರ್ ರೆಪ್ಲೆಂಟ್ ಆಲ್ಮೋಸ್ಟ್ ಇರೋ ಹತ್ರ ಸಿಗೋದು ಎಲ್ಲನೂ ಆಲ್ಮೋಸ್ಟ್ ವಾಟರ್ ರೆಪ್ಲೆಂಟೇ. ಸೊ ಅದರಲ್ಲಿ ನಿಮಗೆ ಪರ್ಟಿಕ್ಯುಲರಾಗಿ ಬರೀ ವಾಟರ್ ರೆಪ್ಲೆಂಟೇ ಬೇಕಂತ ಕೇಳ್ತಿರಲ್ಲ, ಸೊ ಅವ್ರಿಗೆ ದೇ ಹ್ಯಾವ್ ದೀಸ್ ವೆರೈಟೀಸ್ ಆಲ್ಸೋ. ಓಕೆನಾ, ದೀಸ್ ವೆರೈಟೀಸ್ ಆಫ್ ಫ್ಯಾಬ್ರಿಕ್ಕು ಸಿಗುತ್ತೆ. ಇದು ಇಟಾಲಿಯನ್ ವೆಲ್ವೆಟ್ ಅಂತ ಕರೀತಾರೆ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಲರ್ಸ್, ಪ್ಯಾಟ್ರನ್ಸ್, ಸೂಪರ್. ನೆಕ್ಸ್ಟ್ ಬಂದು 2 ಸೀಟರ್ ಸೋಫಾ ಐತೆ. ಸೊ ಇದು ಸಹ ಅಷ್ಟೇ. ಸೊ ಈ ನೋಡಿ, ವಿ ಕ್ಯಾನ್ ಜಸ್ಟ್ ಫೀಲ್ ದಿ ಡೆಪ್ತು
2 ವೆರೈಟೀಸ್ ಆಫ್ ಫ್ಯಾಬ್ರಿಕ್ ಯೂಸ್ ಆಗಿದೆ. ಇಲ್ಲೊಂದು ಮೆಟೀರಿಯಲ್ ಆಫ್ ಫ್ಯಾಬ್ರಿಕ್ ಇದೆ ವಿಚ್ ಇಸ್ ಸಾಫ್ಟ್ ರಿಯಲಿ, ಆ್ಯಂಡ್ ಇದು ಸಹ ಅಷ್ಟೇ, ಇಟ್ಸ್ ಕೈಂಡ್ ಆಫ್ ಒಂದು ಎಕ್ಸಿನ್ ಅಂತೀವಲ್ಲ, ಸೊ ಲೈಕ್ ಕೈಂಡ್ ಆಫ್ ಆ ಒಂಥರ ಮೆಟೀರಿಯಲ್ ಇದೆ ಇದು. ದ ವಾಲ್ ತಕ್ಕಂಗೆ ಅಥವಾ ನಿಮ್ಮ ಕರ್ಟನ್ಸು ವಾಲ್ ಪೇಂಟಿಂಗ್ಸ್ ಎಲ್ಲ ಇರುತ್ತಲ್ಲ, ಸೊ ಅದ್ರ ತಕ್ಕಂಗೆ ನಿಮಗೆ ಇದೇ ಸೋಫಾ ಬಟ್ ಆ ಕಲರಲ್ಲಿ ಬೇಕಂತಂದರೆ ದೇ ವಿಲ್ ಡೂ. ನೀವು ಆರಾಮಾಗಿ ಕಸ್ಟಮೈಸ್ ಮಾಡ್ಕೋಬೋದು. ಸೊ ದೀಸ್ ಆ್ಯಂಡ್ ಆಲ್ ಫೆಸಿಲಿಟೀಸ್ ಅವ್ರ ಹತ್ರ ಇದೆ. ಹಂಗೆ ಆ ಕಡೆ ಜಂಪ್ ಆದರೆ ವಿ ಹ್ಯಾವ್ ಸೋಫಾ ಕಮ್ ಲಾಂಜರ್. ಕಲರ್ ಮಾತ್ರ ಸಕ್ಕತ್ತಾಗೈತೆ. ಆ್ಯಂಡ್ ನೋಡಿ, ಸಖತ್ ಒಳಗೆ ಹೋಗ್ತಾ ಇದ್ದೀನಪ್ಪ. ಸಸ್ಟೈನೂ ಆಗಬೇಕು, ಅದು ಸಹ ನೀವು ಮೇಯ್ನ್ಲಿ ಸೋಫಾ ಬೈ ಮಾಡೋಕ್ಕೆ ಬರ್ತಿರಲ್ಲ, ಸೊ ಅವಾಗ ಇವೆಲ್ಲ ಬಂದು ವಾಟ್ ಟು ಬಿ ನೋಟೆಡ್ ವೈಲ್ ಬೈಯಿಂಗ್ ಸೋಫಾ, ಇವೆಲ್ಲ ಬಂದು ತುಂಬ ಇಂಪಾರ್ಟೆಂಟ್. ಈಗ ಒಂದೊಂದು ಕಡೆ ಹೋದರೆ ತುಂಬ ಸಾಫ್ಟ್ ಆಗಿರುತ್ತೆ ಸೋಫಾ, ಕುಂತಿದ ತಕ್ಷಣ ತುಂಬ ಒಳಗೆ ಹೋಗುತ್ತೆ, ಬಟ್ ಅದರ ಒಳಗೆ ಯೂಸ್ ಆಗಿರೋ ಮೆಟೀರಿಯಲ್ ಬಂದು ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರುತ್ತೆ. ಸೊ ದಟ್ ನಿಮಗೆ ಒಂದು ವರ್ಷ 2 ವರ್ಷ ಆ ಥರನೂ ಬರಲ್ಲ ಒಂದು ಸೋಫಾ, ಅದು ನೀವು ನೋಡಬೇಕು. ಇವ್ರ ಹತ್ರ ಬಂದು ಒಳಗೆ ಹೋಗೋ ಮೆಟೀರಿಯಲ್ ಏನಿದೆಯಲ್ಲ ಅದು ಬಂದು ಕ್ವಾಲಿಟಿ ಮೆಟೀರಿಯಲ್. ಇದೇ ಸೀಟ್ರ್ ಡೆನ್ಸಿಟಿ, ಓಕೆನಾ, ಬೇಸ್ ಸೀಟ್ರು. ಆ್ಯಂಡ್ ಇದು ಬಂದು ಬ್ಯಾಕ್, ಇದೇ ನಿಮಗೆ ಲಾಂಜರ್ ಬರೋದು. ಸೊ ಈ ಲಾಂಜರಲ್ಲಿ ಆರಾಮಾಗಿ ನೀವು ಹಿಂಗೆ ಮಲ್ಕೋಬೋದು. ದಟ್ಸ್ ಇಟ್, ಸೂಪರ್ ಅಲ್ವಾ? ಬೇರೆ ಒಂದು ಮೆಟೀರಿಯಲಲ್ಲಿ ಬೇರೆ ಒಂದು ಫ್ಯಾಬ್ರಿಕಲ್ಲಿರೋ ಲಾಂಜರು. ಎಸ್, ಆ್ಯಂಡ್ ಇದರಲ್ಲಿ ನೀವು ಆರಾಮಾಗಿ ಕಾಲನ್ನ ಸ್ಪ್ರೆಡ್ ಮಾಡ್ಕೊಂಡು ಯು ಕ್ಯಾನ್ ಜಸ್ಟ್ ಆರಾಮ್ಸೆ ಕೂರ್ಬೋದು ಅಥವಾ ಮಲ್ಕೋಬೋದು. ಸೊ ಇದರ ಫ್ಯಾಬ್ರಿಕ್ ನೋಡಿ, ಇಟ್ ಫೀಲ್ಸ್ ಲೈಕ್ ಸ್ಮೂತ್ ಆಗೋ ಐತೆ, ಅಟ್ ದಿ ಸೇಮ್ ಟೈಮ್ ಲೈಟಾಗಿ ರಫ್ ಆಗೋ ಐತೆ ಮೆಟೀರಿಯಲು. ಆ್ಯಂಡ್ ಡಿಸೈನ್ ಈಸ್ ಆಲ್ಸೋ ಲೈಕ್ ನಿಮಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ ಮಾಡ್ಕೋಬೋದು. ಆ್ಯಂಡ್ ನಾಟ್ ಓನ್ಲಿ ದಿಸ್ ಫ್ಯಾಬ್ರಿಕ್, ಇದೇ ಥರ ಲಾಂಜರಲ್ಲಿ ಬೇರೆ ಫ್ಯಾಬ್ರಿಕು ನೀವು ಹಾಕೋಬೋದು, ಬೇರೆ ಕಲರು ಹಾಕೋಬೋದು. ಸೋಫಾ ಕಮ್ ಲಾಂಜರ್ ನೋಡಿರ್ತೀರ. ನೆಕ್ಸ್ಟ್ ಬಂದು ಸೋಫಾ ಕಮ್ ಬೆಡ್ ನೋಡೋಣ. ಆ್ಯಂಡ್ ದಿಸ್ ಈಸ್ ಸಮಥಿಂಗ್ ಐ ರಿಯಲಿ ಎಂಜಾಯ್ಡ್ ಗುರುವೆ. ಬಿಟ್ಟರೆ ಇವಾಗಲೇ ಮಲ್ಕೊತೀನಿ ಅಂತ ಕೇಳಿ. ದಿಸ್ ಈಸ್ ಸೋಫಾ ಕಮ್ ಬೆಡ್ ವಿತ್ ಸ್ಟೋರೇಜು ಸಿಗುತ್ತೆ, ವಿತೌಟ್ ಸ್ಟೋರೇಜು ಸಿಗುತ್ತೆ. ಇದನ್ನು ಜಸ್ಟ್ ನಿಮಗೆ ಸಿಂಪಲ್, ಜಸ್ಟ್ ಇದನ್ನು ಹಿಂಗೆ ತಗೊಂಡು ಜಸ್ಟ್ ಯು ಕ್ಯಾನ್ ಜಸ್ಟ್ ಪುಲ್ ಇಟ್. ಸೊ ಜಸ್ಟ್ ಒಂದು ಪುಲ್ಲು ಅಷ್ಟೇ. ಸೊ ಪುಲ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಸ್ಪೇಸಲ್ಲಿ ಸಿಗ್ಬಿಡುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದರಲ್ಲಿ ನಿಮಗೆ ಲಾಂಜರ್ ಇದೆಯಲ್ಲ, ಸೊ ಈ ಲಾಂಜರಲ್ಲಿ ನಿಮಗೆ ವಿತ್ ಸ್ಟೋರೇಜು ಸಿಗುತ್ತೆ, ವಿತೌಟ್ ಸ್ಟೋರೇಜು ಸಿಗುತ್ತೆ. ಸೊ ವಿತ್ ಸ್ಟೋರೇಜ್ ಅಂದರೆ ದಿಸ್ ವಿತ್ ಸ್ಟೋರೇಜ್. ಸೊ ಇದು ಬಂದು ದಿಸ್ ಈಸ್ ವಿತ್ ಸ್ಟೋರೇಜ್, ಓಕೆನಾ. ಆ್ಯಂಡ್ ಜಸ್ಟ್ ಇದನ್ನು ಫುಲ್ ಬ್ಯಾಕ್ ಮಾಡಬೇಕಂದ್ರೆ ತುಂಬ ಈಸಿ. ಸೊ ಸ್ಮೂತ್ ಅಲ್ವಾ, ಎತ್ತಕ್ಕೂ ಈಸಿ ಆ್ಯಂಡ್ ಜಸ್ಟ್ ಪುಷ್ ಮಾಡೋಕ್ಕೂ ಈಸಿ. ಸೊ ದಟ್ ನಿಮಗೆ ಆ ಸ್ಟೋರೇಜ್ ಸ್ಪೇಸ್ ಏನಾರು ಬೇಕಂತಂದರೆ ಅದರಲ್ಲಿ ನೀವು ಆರಾಮಾಗಿ ನಿಮ್ಮ ಥಿಂಗ್ಸ್ನ ಅದ್ರಲ್ಲಿ ನೀವು ಇಕ್ಬೋದು. ಸೊ ದೀಸ್ ವಾಟ್ ಒಂದು ವೆರೈಟಿ ಆಫ್ ಸೋಫಾ ಕಮ್ ಬೆಡ್ಡು. ಇದನ್ನು ಬಿಟ್ಟು ಇನ್ನು ಅವ್ರ ಹತ್ರ ಬೇರೆ ಸೈಜಸ್, ಬೇರೆ ಕಂಫರ್ಟ್ಸ್ ನಮಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಸಿಗುತ್ತೆ. ಜಸ್ಟ್ ನೀವು ವಿಸಿಟ್ ಮಾಡಿ ಸ್ಟೋರ್ಗೆ ವಿಸಿಟ್ ಮಾಡಿ ನೀವು ಡೈರೆಕ್ಟಾಗಿ ಆ ಫೀಲ್ ತೊಗೊಳ್ಳಿ ಹೇಗಿರುತ್ತೆ ಸೋಫಾಸ್ ಅನ್ನೋದು. ಸೊ ದಿಸ್ ಇಸ್ ವಾಟ್ ಆ್ಯಸ್ ಎ ಜನರಲ್, ಆ್ಯಸ್ ಅನ್ ಕಸ್ಟಮರ್, ಆ್ಯಸ್ ಅನ್ ಆಡಿಯನ್ಸ್ ಬಂದರೆ ನಾವು ಹೇಗೆ ಸೋಫಾನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದೇ ನಿಮಗೆ ಈ ಒಂದು ವಿಡಿಯೋನಲ್ಲಿ ನಾನು ತೋರಿಸ್ಕೊಟ್ಟಿರೋದು. ಆ್ಯಂಡ್ ಒನ್ ಮೋರ್ ಟೈಮ್ ಐ ವಿಲ್ ಮೆನ್ಷನ್, ಬರೋಕ್ಕಿಂತ ಮುಂಚೆ ಅಪಾಯಿಂಟ್ಮೆಂಟ್, ಓಕೆನಾ. ಸೊ ಬುಕ್ ಮಾಡಿಬಿಟ್ಟು ನೀವು ಇಲ್ಲಿ ಬನ್ನಿ. ಸೊ ಎಲ್ಲ ಇವರ ಕಾಂಟ್ಯಾಕ್ಟ್ ನಂಬರ್, ವಾಟ್ಸಪ್ ನಂಬರ್, ವೆಬ್ಸೈಟ್ ಆ್ಯಂಡ್ ಟೈಮಿಂಗ್ಸ್ ಎಲ್ಲ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಅದರಲ್ಲಿ ಚೆಕ್ಔಟ್ ಮಾಡಿ. ಏನಾರ ಎಂಕ್ವೈರಿ ಇರಲಿ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ನೀವು ಕೇಳ್ಬೋದು. ಸೊ ದೇ ಆರ್ ಅವೈಲೇಬಲ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದೀಸ್ ಆ್ಯಂಡ್ ಆಲ್ ಲೈಕ್ ಐ ಆಮ್ ಎಕ್ಸ್ಪ್ಲೋರಿಂಗ್ ನ್ಯೂ, ಅಟ್ ದಿ ಸೇಮ್ ಟೈಮ್ ಯೂಸ್ಫುಲ್ ವೀಡಿಯೋಸು ಮಾಡಬೇಕು, ಅದೊಂದು ಆಸೆ ನನಗೆ ಸ್ಟಾರ್ಟಿಂಗಿಂದ ಇತ್ತು. ಲೈಕ್ ದಿಸ್ ಇಸ್ ದಿ ಟೈಮ್ ಐ ಆಮ್ ಫುಲ್ಫಿಲ್ಲಿಂಗ್ ಇಟ್, ಓಕೆನಾ. ಸೊ ನೀವು ಬಂದರೆ ಖಂಡಿತವಾಗ್ಲೂ ಇದನ್ನು ಎಕ್ಸ್ಪ್ಲೋರ್ ಮಾಡಿ ನೋಡಿ. ಸೊ ದಿಸ್ ಜಸ್ಟ್ 10 ಮಾಡಲ್ಸ್ ಲೈಕ್ ಇನ್ ಡೆಮೋ, ಇನ್ ಡಿಸ್ಪ್ಲೇ ದೇ ಹ್ಯಾವ್. ಇದನ್ನು ಬಿಟ್ಟು ಇನ್ನು ವೇರಿಯನ್ಸ್ ಆಫ್ ಸೋಫಾಸ್ ಬಂದು ಅವರ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಜಸ್ಟ್ ಕ್ಲಿಕ್ ದಟ್ ವೆಬ್ಸೈಟ್ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಲುಕ್ ಇನ್ ಟು ಇಟ್. ಸೋಫಾ ಚೇರ್ಸು ಸಿಗುತ್ತೆ, ಸೋಫಾ ಆರ್ಮ್ ಚೇರ್ಸ್ ಅಂತ ಕರೀತಾರೆ, ದಟ್ ಈಸ್ ಸಿಂಗಲ್ ಚೇರ್ಸ್ ಇರುತ್ತಲ್ಲ, ಸೊ ಅದು ಸಿಗುತ್ತೆ. ಮತ್ತು ಬೆಡ್ಸು ಸಿಗುತ್ತೆ. ಆ್ಯಂಡ್ ಲೈಕ್ ಡೈನಿಂಗ್ ಟೇಬಲ್ಸ್, ಚೇರ್ಸ್ ಆ್ಯಂಡ್ ಆಲ್. ಸೊ ದೇ ಹ್ಯಾವ್ ಎವ್ರಿ ಕೈಂಡ್ ಆಫ್ ಥಿಂಗ್. ಈಗ ಒಂದು ಮನೆಗೆ ಏನೇನು ಬೇಕೋ ನಿಮಗೆ ಕಂಪ್ಲೀಟಾಗಿ ಆ ಫರ್ನಿಚರ್ ಎಲ್ಲ ಬಂದು ನಿಮಗೆ ಸೋಫೆನ್ಸಿಯಲ್ಲಿ ಸಿಗುತ್ತೆ. ಸೊ ದಟ್ಸ್ ಇಟ್. ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಬಾಯ್.